ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಧಾರಾಕಾರ ಗಾಳಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಕಳಸಾ ತಾಲೂಕು ಬಸರೀಕಲ್ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿದೆ ನೋಡಿ. ರಾಜ್ಯ ಹೆದ್ದಾರಿಗೆ ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ನಿರಂತರವಾದಂತಹ ಮಳೆ ಸುರಿತಾ ಇರುವಂತದ್ದು, ಜೊತೆಗೆ ಗಾಳಿ ಮಳೆ. ಹಾಗಾಗಿ ಅಲ್ಲಿರುವಂತಹ ಮರಗಳು ಧರೆಗೆ ಉರುಳ್ತಾ ಇದೆ. ರಸ್ತೆ ಮಧ್ಯದಲ್ಲಿ ಬಿದ್ದಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಆ ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ. ಕಳಸಾ ತಾಲೂಕು ಬಸರೀಕಲ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ನಿರಂತರವಾದಂತಹ ಮಳೆ, ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಜನಜೀವನ ಕಷ್ಟ ಆಗಿದೆ. ಈಗ ಆ ಮಳೆಯಿಂದಾಗಿ ಮರ ಕೆಳಗೆ ಬಿದ್ದಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಈಗ ಪೊಲೀಸರು ಬಂದಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಅದನ್ನ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ರೀತಿಯಾದಂತಹ ಮರ ಬಿದ್ದಿರುವಂತದ್ದು ನೋಡಿ. ಒಂದು ವೇಳೆ ಮಿಸ್ ಆಗಿ ಮನೆ ಕಡೆ ವಾಲಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಬಟ್ ಅದು ರಸ್ತೆಗೆ ಬಿದ್ದಿದೆ. ಸದ್ಯಕ್ಕೆ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಧಾರಾಕಾರ ಗಾಳಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಕಳಸಾ ತಾಲೂಕು ಬಸರೀಕಲ್ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿದೆ ನೋಡಿ. ರಾಜ್ಯ ಹೆದ್ದಾರಿಗೆ ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ನಿರಂತರವಾದಂತಹ ಮಳೆ ಸುರಿತಾ ಇರುವಂತದ್ದು, ಜೊತೆಗೆ ಗಾಳಿ ಮಳೆ. ಹಾಗಾಗಿ ಅಲ್ಲಿರುವಂತಹ ಮರಗಳು ಧರೆಗೆ ಉರುಳ್ತಾ ಇದೆ. ರಸ್ತೆ ಮಧ್ಯದಲ್ಲಿ ಬಿದ್ದಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಆ ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ. ಕಳಸಾ ತಾಲೂಕು ಬಸರೀಕಲ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ನಿರಂತರವಾದಂತಹ ಮಳೆ, ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಜನಜೀವನ ಕಷ್ಟ ಆಗಿದೆ. ಈಗ ಆ ಮಳೆಯಿಂದಾಗಿ ಮರ ಕೆಳಗೆ ಬಿದ್ದಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಈಗ ಪೊಲೀಸರು ಬಂದಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಅದನ್ನ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ರೀತಿಯಾದಂತಹ ಮರ ಬಿದ್ದಿರುವಂತದ್ದು ನೋಡಿ. ಒಂದು ವೇಳೆ ಮಿಸ್ ಆಗಿ ಮನೆ ಕಡೆ ವಾಲಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಬಟ್ ಅದು ರಸ್ತೆಗೆ ಬಿದ್ದಿದೆ. ಸದ್ಯಕ್ಕೆ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಧಾರಾಕಾರ ಗಾಳಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಕಳಸಾ ತಾಲೂಕು ಬಸರೀಕಲ್ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿದೆ ನೋಡಿ. ರಾಜ್ಯ ಹೆದ್ದಾರಿಗೆ ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ನಿರಂತರವಾದಂತಹ ಮಳೆ ಸುರಿತಾ ಇರುವಂತದ್ದು, ಜೊತೆಗೆ ಗಾಳಿ ಮಳೆ. ಹಾಗಾಗಿ ಅಲ್ಲಿರುವಂತಹ ಮರಗಳು ಧರೆಗೆ ಉರುಳ್ತಾ ಇದೆ. ರಸ್ತೆ ಮಧ್ಯದಲ್ಲಿ ಬಿದ್ದಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಆ ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ. ಕಳಸಾ ತಾಲೂಕು ಬಸರೀಕಲ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ನಿರಂತರವಾದಂತಹ ಮಳೆ, ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಜನಜೀವನ ಕಷ್ಟ ಆಗಿದೆ. ಈಗ ಆ ಮಳೆಯಿಂದಾಗಿ ಮರ ಕೆಳಗೆ ಬಿದ್ದಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಈಗ ಪೊಲೀಸರು ಬಂದಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಅದನ್ನ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ರೀತಿಯಾದಂತಹ ಮರ ಬಿದ್ದಿರುವಂತದ್ದು ನೋಡಿ. ಒಂದು ವೇಳೆ ಮಿಸ್ ಆಗಿ ಮನೆ ಕಡೆ ವಾಲಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಬಟ್ ಅದು ರಸ್ತೆಗೆ ಬಿದ್ದಿದೆ. ಸದ್ಯಕ್ಕೆ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಧಾರಾಕಾರ ಗಾಳಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಕಳಸಾ ತಾಲೂಕು ಬಸರೀಕಲ್ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿದೆ ನೋಡಿ. ರಾಜ್ಯ ಹೆದ್ದಾರಿಗೆ ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿದ್ದಾರೆ. ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ನಿರಂತರವಾದಂತಹ ಮಳೆ ಸುರಿತಾ ಇರುವಂತದ್ದು, ಜೊತೆಗೆ ಗಾಳಿ ಮಳೆ. ಹಾಗಾಗಿ ಅಲ್ಲಿರುವಂತಹ ಮರಗಳು ಧರೆಗೆ ಉರುಳ್ತಾ ಇದೆ. ರಸ್ತೆ ಮಧ್ಯದಲ್ಲಿ ಬಿದ್ದಿದೆ. ಟ್ರಾಫಿಕ್ ಜಾಮ್ ಆಗಿದೆ. ಆ ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ.
ಕಳಸಾ ತಾಲೂಕು ಬಸರಿಕಲ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ನಿರಂತರವಾದಂತಹ ಮಳೆ, ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕ ಆಗಿದೆ, ಜನಜೀವನ ಕಷ್ಟ ಆಗಿದೆ. ಈಗ ಆ ಮಳೆಯಿಂದಾಗಿ ಮರ ಕೆಳಗೆ ಬಿದ್ದಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಈಗ ಪೊಲೀಸರು ಬಂದಿದ್ದಾರೆ, ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಅದನ್ನ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ರೀತಿಯಾದಂತಹ ಮರ ಬಿದ್ದಿರುವಂತದ್ದು ನೋಡಿ. ಒಂದು ವೇಳೆ ಮಿಸ್ ಆಗಿ ಮನೆ ಕಡೆ ವಾಲಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಬಟ್ ಅದು ರಸ್ತೆಗೆ ಬಿದ್ದಿದೆ. ಸದ್ಯಕ್ಕೆ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಧಾರಾಕಾರ ಗಾಳಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಕಳಸಾ ತಾಲೂಕು ಬಸರಿಕಲ್ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿದೆ ನೋಡಿ. ರಾಜ್ಯ ಹೆದ್ದಾರಿಗೆ ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿದ್ದಾರೆ, ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ನಿರಂತರವಾದಂತಹ ಮಳೆ ಸುರಿತಾ ಇರುವಂತದ್ದು, ಜೊತೆಗೆ ಗಾಳಿ ಮಳೆ, ಹಾಗಾಗಿ ಅಲ್ಲಿರುವಂತಹ ಮರಗಳು ಧರೆಗೆ ಉರುಳ್ತಾ ಇದೆ. ರಸ್ತೆ ಮಧ್ಯದಲ್ಲಿ ಬಿದ್ದಿದೆ, ಟ್ರಾಫಿಕ್ ಜಾಮ್ ಆಗಿದೆ. ಆ ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ. ಕಳಸಾ ತಾಲೂಕು ಬಸರಿಕಲ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ನಿರಂತರವಾದಂತಹ ಮಳೆ, ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕ ಆಗಿದೆ, ಜನಜೀವನ ಕಷ್ಟ ಆಗಿದೆ. ಈಗ ಆ ಮಳೆಯಿಂದಾಗಿ ಮರ ಕೆಳಗೆ ಬಿದ್ದಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಈಗ ಪೊಲೀಸರು ಬಂದಿದ್ದಾರೆ, ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಅದನ್ನ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ರೀತಿಯಾದಂತಹ ಮರ ಬಿದ್ದಿರುವಂತದ್ದು ನೋಡಿ. ಒಂದು ವೇಳೆ ಮಿಸ್ ಆಗಿ ಮನೆ ಕಡೆ ವಾಲಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಬಟ್ ಅದು ರಸ್ತೆಗೆ ಬಿದ್ದಿದೆ. ಸದ್ಯಕ್ಕೆ ನಿರಂತರವಾದಂತಹ ಮಳೆ ಆಗ್ತಾ ಇದೆ. ಅದರಲ್ಲೂ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಧಾರಾಕಾರ ಗಾಳಿ ಮಳೆಗೆ ಮರಗಳು ಧರೆಗೆ ಉರುಳ್ತಾ ಇದ್ದಾವೆ. ಕಳಸಾ ತಾಲೂಕು ಬಸರಿಕಲ್ ಚೆಕ್ ಪೋಸ್ಟ್ ಬಳಿ ಘಟನೆ ನಡೆದಿದೆ ನೋಡಿ. ರಾಜ್ಯ ಹೆದ್ದಾರಿಗೆ ಮರ ಬಿದ್ದು ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಸ್ಥಳಕ್ಕೆ ಈಗ ಪೊಲೀಸರು ದೌಡಾಯಿಸಿದ್ದಾರೆ, ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿ. ನಿರಂತರವಾದಂತಹ ಮಳೆ ಸುರಿತಾ ಇರುವಂತದ್ದು, ಜೊತೆಗೆ ಗಾಳಿ ಮಳೆ, ಹಾಗಾಗಿ ಅಲ್ಲಿರುವಂತಹ ಮರಗಳು ಧರೆಗೆ ಉರುಳ್ತಾ ಇದೆ. ರಸ್ತೆ ಮಧ್ಯದಲ್ಲಿ ಬಿದ್ದಿದೆ, ಟ್ರಾಫಿಕ್ ಜಾಮ್ ಆಗಿದೆ. ಆ ರೋಡ್ ಅನ್ನ ಕ್ರಾಸ್ ಮಾಡೋದಕ್ಕೂ ಕೂಡ ಆಗ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸ್ಥಳೀಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಪೊಲೀಸರು ಕೂಡ ಅಲ್ಲಿ ಬಂದಿದ್ದಾರೆ. ಕಳಸಾ ತಾಲೂಕು ಬಸರಿಕಲ್ ಚೆಕ್ ಪೋಸ್ಟ್ ಬಳಿ ನಡೆದಿರುವಂತಹ ಘಟನೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ನಿರಂತರವಾದಂತಹ ಮಳೆ, ಹಾಗಾಗಿ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕ ಆಗಿದೆ, ಜನಜೀವನ ಕಷ್ಟ ಆಗಿದೆ. ಈಗ ಆ ಮಳೆಯಿಂದಾಗಿ ಮರ ಕೆಳಗೆ ಬಿದ್ದಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿದೆ. ಸ್ಥಳಕ್ಕೆ ಈಗ ಪೊಲೀಸರು ಬಂದಿದ್ದಾರೆ, ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸ್ಥಳೀಯರೊಂದಿಗೆ ಆ ಮರವನ್ನ ತೆರವು ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಅದನ್ನ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ದೊಡ್ಡ ರೀತಿಯಾದಂತಹ ಮರ ಬಿದ್ದಿರುವಂತದ್ದು ನೋಡಿ. ಒಂದು ವೇಳೆ ಮಿಸ್ ಆಗಿ ಮನೆ ಕಡೆ ವಾಲಿದ್ರೆ ದೊಡ್ಡ ಮಟ್ಟದ ಅನಾಹುತ ಆಗ್ತಾ ಇತ್ತು. ಬಟ್ ಅದು